ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನನಗೆ ಎಲ್ಲಿದ್ದೀನಪ್ಪ ಅಂತಂದರೆ ಹಂಪಿಯಲ್ಲಿದ್ದೀನಿ. ಇಲ್ಲಿ ಹಂಪಿ ಉತ್ಸವ ಅಂತ ನಡೀತಾ ಇದೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ತೋರ್ಸೋಕೆ ಹೊರಟಿದ್ದೀನಿ ಅಥವಾ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಹಿಂದ್ಗಡೆ ನೋಡ್ತಾ ಇದ್ರೆ ಒಂದು ಟೀ ಅಂಗಡಿ ಇದೆ. ಇದು ನಾರ್ಮಲ್ ಟೀ ಅಂಗಡಿ ಅಲ್ಲ. ಸೊ ಈ ಒಂದು ಟೀ ಅಂಗಡಿಲಿ ಏನೊಂದು ಟೀ ಕೊಡ್ತಾರಲ್ಲ, ಆ ಟೀ ಕುಡಿಯೋದ್ರ ಜೊತೆಗೆ ಟೀ ಕಪ್ಪನ್ನು ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಬನ್ನಿದ್ರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದೇನು ಸರ್ ಇದು ಟೀ ಕುಡೀರಿ, ಟೀ ಕುಡಿಯೋದ್ರ ಜೊತೆ ಟೀ ಕಪ್ಪನ್ನ ತಿನ್ನಿ ಅಂತ ಹೇಳ್ತಾ ಇದ್ದಾರೆ, ಏನು ವಿಷಯ ಸರ್? ನಮಸ್ತೆ ಸರ್, ನನ್ನ ಹೆಸರು ಚೇತನ್ ಅಂತ, SS ಗೇಟ್ ಬೈ ಎಂಟರ್ಪ್ರೈಸಸ್ ಇಂದ. ಇದು ಬಿಸ್ಕೆಟ್ ಕಪ್ ಅಂತ ಸರ್. ಹಾಂ ಸರ್. ಐಸ್ ಕ್ರೀಮ್ ವೇಫರ್ ನೋಡಿದಿರಲ್ಲ, ಹಾಂ ಸರ್. ಅದೇ ತರನೇ ಇದು ಒಂದು ಕಾನ್ಸೆಪ್ಟ್ ಟೀ ಜೊತೆ ಬಂದಿದೆ. ಹಾಟ್ ಅಂಡ್ ಕೋಲ್ಡ್ ಕಾಂಬಿನೇಷನ್ ಏನನ್ಸುತ್ತೆ ಸರ್? ಅಲ್ಲ, ನಾನು ಅದೇ ಹೇಳ್ತಾ ಇದ್ದೀನಿ ಸರ್. ಈಗ ಸಾಕಷ್ಟು ಕಡೆ ನೋಡ್ತಾ ಇದೀವಲ್ಲ, ಪೇಪರ್ ಕಪ್ಪಲ್ಲಿ ಟೀ ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾ ಇದ್ರು. ಹೌದು. ನೀವು ಕಪ್ಪನ್ನೇ ತಿನ್ನಿ ಅಂದ್ರಲ್ಲ, ಇದೇನಿದು ಕಪ್ ತಿನ್ನ ಕೇಳ್ತಾ ಇದ್ರಲ್ಲ ಅಂತ ನೋಡಿದೆ. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯ್ತು ಸರ್ ಈ ತರ ಇದೆ ಅಂತ ಹೇಳಿ. ಹೌದು. ಸೊ ಈ ತರದೊಂದು ಮಾಡ್ಬೇಕಂತ ನಿಮ್ಗೆ ಒಂದು ಏನು ಸ್ಫೂರ್ತಿ ಬಂತು ಸರ್, ಅಥವಾ ಏನ್ ಕಾರಣದಿಂದ ಇದನ್ನ ಶುರು ಮಾಡಿದ್ರಿ ಸರ್? ಸರ್, ಫಸ್ಟ್ ಆಫ್ ಆಲ್ ನಂದು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ನಾನು ಬ್ಯಾಂಗ್ಳೂರಲ್ಲಿ ಅಡ್ಮಿನಿಸ್ಟ್ರೇಷನ್ ವರ್ಕ್ ಮಾಡ್ತಾ ಇದ್ದೆ. ಹಾ ಸರ್. ಅಡ್ಮಿನ್ ಮ್ಯಾನೇಜರ್ ಆಗಿದ್ದೆ. ಸೊ ಈ ಒಂದು ಕಾನ್ಸೆಪ್ಟು ನಾನು ಅಲ್ಲೊಂದು ITPL ಕ್ಯಾಂಪಸ್ ಅಲ್ಲಿ ನೋಡಿದ್ದೆ. ಸೊ ನನಗನ್ನಿಸ್ತು ಲೈಕ್ ನಂದೇ ಆದ ಒಂದು ಏನೋ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ರೈತರಿಗೂ ಇದರಿಂದ ಬೆನಿಫಿಟ್ ಮಾಡಿದ್ರೆ, ಏನಾರ ಒಂದು ಬಿಸ್ನೆಸ್ ಮಾಡಿದ್ರೆ ಎಲ್ಲ ರೀತಿನೂ ಎಲ್ಲ ವರ್ಗದ ಜನರಿಗೂ ಹೆಲ್ಪ್ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಒಂದು ಇದನ್ನ ಸ್ಟಾರ್ಟ್ ಮಾಡಿದ್ದು. ಓಕೆ. ಸೊ ಇದ್ರ ಬಗ್ಗೆ ಫಸ್ಟ್ ತಿಳ್ಕೊಂಡೆ, ಏನು ಎಕ್ಸಾಕ್ಟ್ಲಿ ಏನು ಇದರಿಂದ ಏನು ಬೆನಿಫಿಟ್ ಆಗುತ್ತೆ, ಏನು ಹೆಲ್ಪ್ ಆಗುತ್ತೆ ಜನಗಳಿಗೆ, ನನ್ನ ಕಡೆಯಿಂದ ಏನು ಮಾಡ್ಬೋದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ. ನಂದು 23 ವರ್ಷ ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡಿರೋದ್ರಿಂದ ನನಗೆ ಯಾವಾಗಲೂ ಮನಸ್ಸಲ್ಲಿ ಒಂದು ಅನ್ಸೋದು, ಏನೋ ಒಂದು ಮಾಡಬೇಕು, ಅದು ಮಾಡಬೇಕು. ಎಲ್ಲರೂ ನೋಡ್ತಾ ಇದ್ವಿ, ರೀಲ್ಸ್ಗಳು ನೋಡ್ತಾ ಇದ್ವಿ, ಇನ್ನೊಂದು ನೋಡ್ತಾ ಇದ್ವಿ. ನಮ್ಮ ಕಡೆಯಿಂದ ಒಂದು ಏನೋ ಒಂದು ಎನ್ವಿರಾನ್ಮೆಂಟ್ ಸೋಷಲ್, ಯಾಕೆಂದರೆ ನಾನು ESG ಕಂಪ್ಲೇಂಟ್ ನನ್ನ ಅಂಡರ್ ಬರ್ತಾ ಇತ್ತು, CSR ಆಕ್ಟಿವಿಟಿ ನನ್ನ ಅಂಡರ್ ಬರ್ತಾ ಇತ್ತು, ಎಂಪ್ಲಾಯ್ ಟ್ರಾನ್ಸ್ಪೋರ್ಟೇಷನ್ ಬರ್ತಾ ಇತ್ತು. ನಾನು ಕಾರ್ಪೊರೇಟಲ್ಲಿ ತುಂಬ ಯೂನಿಕ್ ಆಗಿ ಯೋಚನೆ ಮಾಡಿ ಎಷ್ಟೋ ಕಾಸ್ಟ್ ಸೇವಿಂಗ್ಸ್ ಮಾಡ್ತಾ ಇದ್ದೆ. ಸೊ ಎಷ್ಟೋ ರಿವಾರ್ಡ್ಸ್ಗಳು ತೊಗೊಂಡಿದ್ದೀನಿ, ಅವಾರ್ಡ್ಸ್ಗಳು ತೊಗೊಂಡಿದ್ದೀನಿ, ಬಟ್ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿದ್ದಿಲ್ಲ. ಸೊ ಎಲ್ಲೋ ಒಂದು ಕಡೆ ನನ್ನ ಮನಸ್ಸಲ್ಲಿ ಅನ್ಸ್ಯಾಟಿಸ್ಫ್ಯಾಕ್ಷನ್. ಯಾಕೆಂದರೆ ಎಲ್ಲರೂ ಪ್ರತಿಯೊಬ್ಬರು ಯೋಚನೆ ಮಾಡೋದು ಒಂದೇ, ನಾನು ಚೆನ್ನಾಗಿರಬೇಕು, ನನ್ನ ಸರೌಂಡಿಂಗ್ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡೋವಂಥ ವ್ಯಕ್ತಿ ನಾನು. ನನ್ನಿಂದ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯನೋ ಇಲ್ಲಿವರೆಗೂ ನಾನು ಮಾಡ್ಕೊಂಡು ಬಂದಿದ್ದೀನಿ. ಓಕೆ ಸರ್, ಇದು ಏನೇನು ಮಿಕ್ಸ್ ಮಾಡಿ ನೀವು ರೆಡಿ ಮಾಡಿರ್ತೀರಿ ಸರ್ ಇದು? ಹೌದು ಸರ್, ಇದು ಬಂದ್ಬಿಟ್ಟು ಸಿರಿಧಾನ್ಯ ಸರ್, ಲೈಕ್ ಗೋಧಿ, ರಾಗಿ, ಕಾರ್ನ್, ಮತ್ತೆ ಮೈದಾ, ಮತ್ತೆ ಸೋಯಾ ಲಿಥಿಕ್ ಸಾಯಿಲ್. ಸೊ ಇದರಿಂದ ನಾವು ಮಿಕ್ಸ್ ಮಾಡಿ ಮಾಡೋವಂಥದ್ದು ಸರ್. ಚಿಕ್ಕ ಮಕ್ಕಳು ತಿನ್ಬೋದು. FSSAI ಅಪ್ರೂವ್ಡು, ಇದು ಲ್ಯಾಬ್ ಟೆಸ್ಟು ಎಲ್ಲ ಆಗಿದೆ. ಸೊ ಹಂಪಿ ಪ್ರಾಧಿಕಾರ ಅವರು ನಮಗೆ ಕಾರ್ಡ್ ಕೊಟ್ಟಿದ್ದಾರೆ. ಸೊ ಈ ಒಂದು ಟೀ ಕಾರ್ಟು ಪ್ರಮೋಷನ್ಗೆ ಹೆಲ್ಪ್ ಆಗ್ತಾ ಇದೆ. ಸೊ ಈ ಸರೌಂಡಿಂಗ್ ಹಂಪಿ ಉತ್ಸವ ನಡೀತಾ ಇರೋದ್ರಿಂದ ಸರೌಂಡಿಂಗ್ ಲೋಕಲೇಟ್ಸ್ಗೆ ಹತ್ರ ಆಗುತ್ತೆ, ರೀಚ್ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಟೀ ತಯಾರು ಮಾಡಿ ಕೇವಲ 10 ರೂಪಾಯಿಗೆ ಟೀ ಮಾರ್ತಾ ಇದ್ದೀವಿ, ವಿತ್ ಇನ್ಕ್ಲೂಡಿಂಗ್ ಕಪ್ಪು. ಬಟ್ ಈ ಕಪ್ಪು ಬೆಲೆ 7 ರೂಪಾಯಿ ಆಗುತ್ತೆ ಸರ್. ಬಟ್ ಪ್ರಮೋಷನ್ಗೋಸ್ಕರ ನಾನು ಅದನ್ನ ಅರ್ಥ ಮಾಡಿಸೋದಕ್ಕೋಸ್ಕರ ಜನಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತೇಳಿ ಯೋಚನೆ ಮಾಡಿ ಇದನ್ನ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಈಗ ಹಾಸ್ಪಿಟಲ್ ಆಗಿರಲಿ ಅಥವಾ ಬೇರೆ ಬೇರೆ ಸಿಟಿಗಳಲ್ಲಿ ಒಂದು ಟೀ ಶಾಪ್ಸ್ ಇರ್ತಲ್ಲ, ಅವರು ನಮಗೆ ಬೇಕು ಅಂತ ಹೇಳಿದ್ರೆ ನೀವು ಬಲ್ಕಾಗಿ ಸಪ್ಲೈ ಮಾಡ್ತೀರಾ ಸರ್? ಹೌದು ಸರ್, ಮಾಡ್ತೀನಿ. ಓಕೆ, ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್? ವಿಸಿಟಿಂಗ್ ಕಾರ್ಡ್ ಇದೆ, ಇಲ್ಲೇ ನಾನು ಮೆನ್ಷನ್ ಮಾಡಿದ್ದೀನಿ. ಹಾಂ ಸರ್. SS ಗೇಟ್ ಬೈ ಎಂಟರ್ಪ್ರೈಸಸ್ ಫೋನ್ ನಂಬರು. ಸೊ ಪ್ಲಾಸ್ಟಿಕ್ ತ್ಯಾಜ್ಯ ಕಡಿಮೆ ಮಾಡಿ ನಮ್ಮ ಪರಿಸರ ರಕ್ಷಿಸಿ ಅನ್ನೋ ಒಂದು ಟ್ಯಾಗ್ ಲೈನ್ ಇಟ್ಕೊಂಡು, ಕುಡೀರಿ ಕಪ್ಪನ್ನು ತಿನ್ನೀರಿ, ಆರೋಗ್ಯವಾಗಿರಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿದ್ದೀನಿ ಸರ್. ಆ ಕಡೆ ಒಂದು ಬ್ಯಾನರ್ ಇನ್ಸ್ಟಾಲ್ ಮಾಡಿದ್ದೀನಿ ಸರ್, ಪೇಪರ್ ಕಪ್ ವರ್ಸಸ್ ಎಡಿಬಲ್ ಟೀ ಕಪ್ ಅಂತ. ಅದರದ್ದು ಆರೋಗ್ಯದ ಬಗ್ಗೆ ಏನಿದೆ ಮತ್ತೆ ಹೆಲ್ತ್ ಕಾನ್ಶಿಯಸ್ ಏನಾಗಿರ್ಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಅಲ್ಲೊಂದು ಬ್ಯಾನರ್ ಮಾಡಿದ್ದೀನಿ ಸರ್. ಓಕೆ ಸರ್, ದಯವಿಟ್ಟು ಅದೊಂದು ನಿಮ್ಮ ಯೂಟ್ಯೂಬಲ್ಲಿ पोस्ट ಮಾಡಿ. ओके सर, ಎಷ್ಟೊತ್ತು ಮಾಹಿತಿ ತಿಳಿಸಿಕೊಡೋದಕ್ಕೆ ಧನ್ಯವಾದಗಳು ಸರ್. ನಿಮಗೂ ಧನ್ಯವಾದಗಳು ಸರ್. सर आप यहाँ हम्पी उत्सव के लिए आए हैं, कैसा लग रहा है सर हम्पी उत्सव? बहुत ही अच्छा है, बहुत ही इंटरेस्टिंग है, बहुत ही कल्चरल है, बहुत ही सीखने जैसा है और देखने जैसा है. सर यहाँ पे जो कॉन्सेप्ट है ना, सिप इट एंड ईट द कप करके, कैसा लग रहा है सर आपको? ये काफ़ी अच्छा कंसेप्ट है, लाइक ज़ीरो डिग्रेडेबल है. और जो भी सोर्सेस यूज़ किए इसको कप डिज़ाइन करने के लिए, जैसे रागी वगैरह जो भी इंटीग्रेटेड यूज़ किया है, उसमें काफ़ी हेल्थ रिलेटेड बेनिफिट्स है. तो ज़ीरो डिग्रेडेबल प्लस हेल्दी
and I think good source of protein also because it has some I think soya oil. I think soya oils contain some protein also. Ragi is good for calcium, so it's a good complete source of vitamins or like that. आप कहाँ से आए सर? मैं पुणे से आया. थैंक यू सर अपना जो ओपिनियन शेयर करने के लिए. Yeah.